ಹುಕ್ಕೇರಿ ತಾಲೂಕಿನ ಕಣಗಲ ಸರ್ಕಾರಿ ಹಾಸ್ಪಿಟಲ್ನಲ್ಲಿ ದುಡ್ಡು ಇದ್ರೆ ಅಷ್ಟೇ ಚಿಕಿತ್ಸೆ ಮಾಡ್ತಾರೆ. ಹೌದು ವೀಕ್ಷಕರೇ, ದುಡ್ಡು ಇಲ್ಲ ಅಂದ್ರೆ ಈ ಹಾಸ್ಪಿಟಲ್ನಲ್ಲಿ ಏನೂ ಇಲ್ಲ. ನೋಡುವುದಕ್ಕಷ್ಟೇ ಸರ್ಕಾರಿ ಹಾಸ್ಪಿಟಲ್. ಹೀಗೆ ಆದ್ರೆ ಬಡ ಜನರು ಎಲ್ಲಿಗೆ ಹೋಗಬೇಕು? ಖುದ್ದಾಗಿ ನಮ್ಮ ವಾಹಿನಿಯವರು ಆ ಹಾಸ್ಪಿಟಲ್ಗೆ ವರದಿ ಮಾಡಲು ಹೋಗಿದ ಸಂದರ್ಭದಲ್ಲಿ ಈ ಘಟನೆ ಬೆಳಕಿಗೆ ಬಂದಿದೆ. ಅಲ್ಲಿ ಇರುವ ಸ್ಟಾಫ್ ನರ್ಸ್ ಹಾಗೂ ವಾರ್ಡನ್ ದುಡ್ಡು ತಗೊಂಡು ಒಂದು ಇಂಜೆಕ್ಷನ್ ಮಾಡಲು 10 ರೂಪಾಯಿ ಕೊಡಲೇಬೇಕಂತೆ ಇವರಿಗೆ. ಒಂದು ಸಿಲೈನ್ ಜನರಿಗೆ ಹಚ್ಚಬೇಕಾದ್ರೆ 100 ರೂಪಾಯಿ ಕೊಟ್ರೆ ಅಷ್ಟೇ ತಪಾಸಣೆ ನಡೆಯುತ್ತೆ. ಇಲ್ಲವಾದ್ರೆ ರೋಗಿಗಳು ಸುಮ್ಮನೆ ಮನೆಗೆ ಬರಬೇಕು ವಾಪಸ್. ಸರ್ಕಾರಿ ಆಸ್ಪತ್ರೆ ಇರೋದು ಜನರಿಗೋಸ್ಕರ, ಆದ್ರೆ ಇವರು ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ. ಅಲ್ಲಿ ಚಿಕಿತ್ಸೆಗೆ ಬಂದ ಜನ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲವೂ ಫ್ರೀ ಇದೆ ಅಂತ ಹೇಳಿದ್ದಾರೆ. ಇಲ್ಲೇಕೆ ನೀವು ದುಡ್ಡು ತೆಗೆದುಕೊಳ್ಳುತ್ತೀರಾ ಎಂದು ಕೇಳಿದಾಗ ಅಲ್ಲಿರುವ ಸಿಬ್ಬಂದಿ ಕೇಳ್ತಾರೆ, ನಮ್ಮ ವೈದ್ಯಾಧಿಕಾರಿಗಳು ದುಡ್ಡು ತಗೊಳ್ಳಿ ಅಂತ ಹೇಳಿದ್ದಾರೆ ಎಂದು ನಮ್ಮ ವರದಿಗಾರರ ಮುಂದೆ ಹೇಳಿಕೊಂಡಿರುತ್ತಾರೆ. ಆದಷ್ಟು ಬೇಗ ಇದಕ್ಕೆ ಸೂಕ್ತವಾಗಿ ಆ ಡಾಕ್ಟರ್ ಮೇಲೆ, ತಾಲೂಕಾ THO ಅವರು ವೈದ್ಯಾಧಿಕಾರಿಯ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಎಂದು ಕಾದು ನೋಡೋಣ. ಬ್ಯೂರೋ ರಿಪೋರ್ಟ್, S1 TV ನ್ಯೂಸ್ ಕನ್ನಡ, ಹುಕ್ಕೇರಿ. ಆಯ್ತಾಯ್ತು. ಓಕೆ ನಿಮ್ಮ ರೊಕ್ಕ ಅದಾವ್ರಿ, ಅದನ್ನು ಡ್ರಾ ಒಂದು ಸ್ವಲ್ಪ ತೆಗೆದು ತೋರಿಸ್ರಿ ಸಾಕ್ರಿ. ಜಸ್ಟ್ ತೋರಿಸ್ರಿ ಮೇಡಮ್. ತೋರಿಸಿಲ್ಲ ಮೇಡಮ್. ಯಾವ್ರಿ ಮೇಡಮ್? ನಿಮ್ದು ಎಷ್ಟು ತೊಗೊಂಡ್ರಿ? ಹಾಂ ಎಷ್ಟು ಕೊಟ್ಟಿದ್ದ? ಸಲಾನ್ ರೊಕ್ಕ ಎಷ್ಟು ತೊಗೊಂಡ್ರಣ್ಣ? ಸಲಾನ್ ರೊಕ್ಕ ಎಷ್ಟು ಕೊಡ್ರಿ? 100 ರೂಪಾಯಿ. ಇದು 100. ನಿಮ್ದು ಲೆಕ್ಕ? ಹಾಂ, ನಿಮ್ದು 50. ನಿಮ್ದು ರೀ ಇವ್ರು ಅವ್ರದ್ದು ಅವ್ರು ಎಷ್ಟು ತೊಗೊಂಡ್ರಿ? 50 ರೂಪಾಯಿ ಸಲಾನ್ ಸಾಕು. ಇಂಜೆಕ್ಷನ್ ಅದು ಮಾಡ್ರಿ. ಇಂಜೆಕ್ಷನ್ ಗುಳಿಗೆ ಎಷ್ಟು ಲೈನ್ ಕೆಟ್ಟು ತೊಗೊಂಡ್ರಿ ಈಗ ರೀ? ಯಾರು ಡಾಕ್ಟ್ರ್ ತೊಗೊಂಡ್ರೆ ಯಾರು ತೊಗೊಂಡ್ರು? ಸಲಾನ್ ಸರ್. ಅವ್ರ ಪೇಷಂಟ್ ಅಲ್ರಿ 10 ರೂಪಾಯಿ ತೊಗೊಳತ್ತೀರಿ. ಈಗ ಕೇಳತ್ತೀರಿ ನಿಮ್ಮ ರೊಕ್ಕ ಅನ್ನತ್ತೀರಿ. ನಿಮ್ಮ ರೊಕ್ಕ ಇಲ್ಲಿ ಯಾಕೆ ಇಟ್ಟಿರಿ ನೀವು? ಆ ಡ್ರಾದಾಗ ನಿಮ್ಮ ನಿಮ್ಮ ಪರ್ಸ್ದಾಗ ಇಟ್ಕೋಬೇಕ್ರಲ್ಲ. ನಿಮ್ಮ ದುಡ್ಡು ಅನ್ನತ್ತೀರಿ. ನಿಮ್ಮ ದುಡ್ಡು ನಿಮ್ಮ ಪರ್ಸ್ನಲ್ ಪರ್ಸ್ನಾಗ ಅಥವಾ ನಿಮ್ಮ ಗಾಡಿ ಒಳಗೆ ಇಟ್ಕೋಬೇಕ್ರಿ. ಇಲ್ಲಿ ಯಾಕೆ ಇಟ್ಕೊಂಡ್ರಿ ನೀವು? ಅಲ್ಲಲ್ರಿ, ನನಗೆ ತೋರಿಸ್ರಿ, ಅದು ಕ್ಯಾಶ್ ತೋರಿಸ್ರಿ. ನೀವು ಎತ್ರ ಸಲುವಾಗಿ ತೊಗೊಳತ್ತೀರಿ? ನಿಮ್ಗೆ ಯಾರು ತಗೋ ಅಂದಾರು? ಮೇಡಮ್ ಏನು ಈ ಕೇಳೋದೇನು ಇದೇ ಇಲ್ಲನ್ರಿ ತಮ್ಗೆ? ಅಲ್ರಿ, ಗೌರ್ಮೆಂಟ್ ಹಾಸ್ಪಿಟ್ಲ್ ಇರೋದನ್ನ ಫ್ರೀ ಟ್ರೀಟ್ಮೆಂಟ್ ಕೊಡಾಕ್ರಿ. ನಿಮ್ಗೆ ಇವರ ತೊಗೊಂಡ್ರಿ? ಸಾವಿರ ತೊಗೊಂಡ್ರಿ ನಿಲ್ರಿ. ಪೇಷಂಟ್ಗಳು ಹೇಳತ್ತವ್ರಿ ಅಕ್ಕ 100 ರೂಪೀಸ್ ಇವ್ರಿಗೆ ಕೊಟ್ರಿಲ್ಲ. ಹಾಂ, ನಿಮಗೆ ಯಾರು ತೊಗೋತಾಯಿರಿ? ಯಾರು? ಯಾವ ಸರ್? ಹಾಂ, ಡಾಕ್ಟರ್ ರೀ. ಹಾಂ, ಎಟ್ಟೆಟ್ಟು ತೊಗೊಂಡಾರ ರೀ? ಹಾಂ, ಯಾರ ಕಡೆ ರೀ? ಇವ್ರ ಕಡೆ ರೀ? ಇವ್ರ ಕಡೆ 100 ರೀ. ಅವ್ರ ಕಡೆ ರೀ 50 ರೀ. ಅಲ್ಲಿ ಲಾಸ್ಟ್ ಅದಾರ ಅವ್ರ ಕಡೆ ರೀ 50 ರೀ. ಇವ್ನು ಎತ್ರ ಸಲ ಇಸ್ಕೊಂಡಾರ ಅವ್ರು? ಡೈಲಿ ಇಸ್ಕೊತೀರಿ? ಅಲ್ರಿ, ಡೈಲಿ ಇಸ್ಕೊತೀರೋ ಹೆಂಗೆ ರೀ? ಯಾವಾಗ ರೀ ಅಟ್ಟರು ಖರ್ಚಿಗೆ ಕಡಿಮೆ ಇದ್ದಾಗ್ರು? ಹಾಂ, ಹೆಂಗೆ ರೀ? ಅಲ್ರಿ, ಏನು ಡೈಲಿ ಇಸ್ಕೊತೀರೋ ಏನು ಯಾವಾಗ ರೊಕ್ಕ ಕಡಿಮೆ ಇದ್ದಾಗ ಅಟ್ಟ ಇಸ್ಕೊತೀರಿ? ಹಾಂ ಸಾಹೇಬ್ರ, ಯಾಕ್ರಿ ನಿಮ್ಮ ಸರ್ ಯಾರು ರೀ? ಹಾಂ, ಈಗ 2 ದಿವಸದಿಂದ ತೊಗೊಳತ್ತೀರಿ? ಹಾಂ ರೀ, ಎರಡು ತಿಂಗಳಾತ್ರಿ. ಈಗ ಸರ್ ಬಂದು 2 ತಿಂಗಳಾತ್ರಿ. ಹಾಂ, 2 ವರ್ಷ ಅವಾಗಿಂದ ತೊಗೊಳತ್ತೀರಿ? ಹಾಂ ರೀ ಸರ್, ಹೋಲಿ 2 ತಿಂಗಳರೇ ಆಯ್ತು ರೀ ತೊಗೊಳಕತ್ರಿ. ಹೇಳಾಕ್ರಿ ಸರ.
ಸಾಹೇಬ್ರ ಮಾತಾಡಕ್ರಿ ನಿಮಗೂ ಕ್ವಾರ್ಟರ್ಸ್ ಕೊಟ್ಟಾರ್ರಿ S1 ನ್ಯೂಸ್ ಕನ್ನಡ, ಇದು ಭರವಸೆಯ ಸಂಕೇತ. ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ S1 ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ.